ನಮಸ್ತೆ ಸ್ನೇಹಿತರೆ, ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲೆಕೋಸಿನ ಕೂಟ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ, ಬನ್ನಿ ಮಾಡೋಣ. ಮೊದಲು ಗ್ಯಾಸ್ ಹಚ್ಚಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಕಡಲೆಬೇಳೆನ 2 ಅವರ್ ಮುಂಚೆ ನೆನೆಸಿದ್ದೀನಿ. ಕಡಲೆಬೇಳೆ ಅದು ಬೇಕಾಗುತ್ತೆ. ಮತ್ತು ಕೋಸನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೋಣ ಮತ್ತು ಈ ಹೆಚ್ಚಿಟ್ಟಿರೋ ಕೋಸನ್ನ ಹಾಕೋಣ. ಕೋಸು ಹಾಕಾಗಿದೆ. ಮತ್ತು ಇದು ಕಡಲೆಬೇಳೆ 2 ಅವರ್ ನೆನೆಸಿದ್ದೀನಲ್ಲ, ಅದನ್ನು ಇದರಲ್ಲಿ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಣ ಕಡಲೆಬೇಳೆಗೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಲಿಡ್ಡು ಕ್ಲೋಸ್ ಮಾಡೋಣ. ಇದು 1 ವಿಷಲ್ ಆದರೆ ಸಾಕು, ಜಾಸ್ತಿ ಬೇಡ. 1 ವಿಷಲ್ ಆದರೆ ಆಫ್ ಮಾಡಿದ್ರೆ ಸಾಕು. ಸ್ನೇಹಿತರೆ, ಕುಕ್ಕರ್ 1 ವಿಷಲ್ ಆಯಿತು. ಇವಾಗ ನೆಕ್ಸ್ಟ್ ಅದಕ್ಕೆ ಮಸಾಲೆ ಗ್ರೈಂಡ್ ಮಾಡಬೇಕು. ಅದಕ್ಕೆ ಏನೇನು ಬೇಕು ಅಂದರೆ ಕಾಯಿ ತುರಿ ಬೇಕು, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿ. ಇದರಲ್ಲಿ ನಾನು 1 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋದು, ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಮಸಾಲೆ ಗ್ರೈಂಡ್ ಮಾಡಾಯಿತು. ಇವಾಗ ಮಾಡೋಣ ಬನ್ನಿ. ಕುಟ್ ಮಾಡೋಕ್ಕೆ ಇವಾಗ ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, 2 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು. ಇದನ್ನು ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಈರುಳ್ಳಿ ಆಯ್ತು. ಇವಾಗ ಟೊಮೆಟೊನ ಸ್ವಲ್ಪ ಹುರಿಬೇಕು. ಈಗ ಬೇಯಿಸಿಟ್ಕೊಂಡಿರೋ ಕೋಸು, ಮಿಕ್ಸ್ ಮಾಡಬೇಕು. ಕೋಸಾದಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 8-10 ನಿಮಿಷ ಬೇಯಿಗೆ ಬಿಡಬೇಕು. ಇದು ಇವಾಗ ಬೆಂದಿದೆ. ಈಗ ಮಸಾಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ಇದು ಪೂರ್ತಿ ಇವಾಗ ಕುದ್ದಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ ಮತ್ತು ಕರಿಬೇವು ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಕೂಟ್ ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಯಿಲು, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, 2
ಕೆಂಪು ಮೆಣಸಿನ್ಕಾಯಿ. ಒಗ್ಗರಣೆ ಹಾಕಾಯಿತು. ಇವಾಗ ಬಿಸಿ ಬಿಸಿಯಾಗಿರೋ ಕೂಟು ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾಗಿರೋ ಎಲೆ ಸೊಪ್ಪಿನ ಕೂಟು ರೆಡಿಯಾಗಿದೆ. ಎಲೆಕೋಸಿನ ಕೂಟು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.